ಅಲ್ಲ ಹೋಗ್ಲಿ ಬಿಡಕ್ಕವ, ಏನಾತೀಗ? ನಮ್ಗೇನು ಕಡಿಮೆ ಆಗಿತ್ತು ಹೇಳು? ಹೋಲತ್ತಾಗ ಏನೋ ಒಂದು ಎಲ್ಲೇ ಕಳೆದಿರ್ಬೇಕು, ಇನ್ನೊಂದು ಮಾಡಿಸಿದ್ರ ಆತ. ಲೇ ಮಂಜುಳಾ, ಇದು ಇನ್ನೊಂದು ಮಾಡಿಸೋ ಪ್ರಶ್ನೆ ಅಲ್ಲ. ನನ್ನ ತಮ್ಮ ಏನ ಕೊಟ್ಟಿದ್ದು ಉಡುಗೊರೆ ಅದು ಒಂದು ರೀತಿ ಗೊತ್ತನ, ಅದನ್ನ ಇಟ್ಕೊಂಡಿಲ್ಲ ಅಂದ್ರೆ ನಾವು ಎಂಥವ್ರು ಇರ್ಬೇಕಂತ ನಾನು. ಈಕಿ ತೊಗೊಂಡೋಗಿ ಕಳ್ದಾಳೋ ಏನು ಅವ್ರು ಹೋಗಿ ಕೊಟ್ಟಾಳೋ, ಮಾರ್ಕೊಂಡು ತಿಂದಾರ ಯಾರಿಗೆ ಗೊತ್ತು. ಯವ್ವ ನಾವಲ್ಲವ ಯವ್ವ ಎಂಥವು ನಮ್ಗೆ ಜೋಡಾದ್ವ ಯವ್ವ. ಅತ್ತೇರ ಈ ಸುಮ್ಸುನ ಬಾಯಿಗೆ ಬಂದಂಗೆ ಮಾತಾಡ್ಬೇಡ್ರಿ. ನಾನು ಮಾತ್ರ ಒಯ್ದು ನಮ್ಮ ಹೋಗಿ ಕೊಟ್ಟಿಲ್ರಿ ನೋಡು. ಕೊಟ್ಟಿ ಅದಕ್ಕೆ ಹೇಳಾಕತ್ತೇನಿ, ನೀ ಕೊಟ್ಟಲ್ಲೇ ಮತ್ತೆ ಅದು ಇಲ್ದಂಗೆ ಆಗಿರೋದೀಗ. ಇದ್ದಿದ್ರೆ ಈಗ ಹಾಕೊಂತಿದ್ದಿಲ್ಲ. ನಮ್ಮ ತಮ್ಮನಿ ಅಂತಿ ಎಲ್ಲರೂ ಬರ್ತಾರೆ ಈಗ. ಕೊಳ್ಳಾಗ ಯಾಕೆ ಹಾಕೊಂಡಿಲ್ಲ, ಹಾಕೋಬೇಕಿಲ್ಲ ಅಂತ ಕೇಳಿದ್ರೆ ಏನು ಹೇಳ್ತಿ ಅವರಿಗೆ? ಏನು ಹೇಳ್ತಿ? ಅತ್ಯಾರ ನೀವು ಹೆಂಗ್ರಿ ಹಿಂಗೆ ಮಾತಾಡ್ತೀರಿ? ಅಲ್ರಿ ಅತ್ಯಾರ, ಅವತ್ತು ನಾನು ಎಂತ ಚಂದ ಅಂದೆ, ನಾನು ಇಟ್ಕೋತೇನೆ ನನ್ನ ಕಡೆ ಅಂತೇಳಿ ಕೊಟ್ಟು ಹೋಗೋದನ ಅಂತೇಳಿ ಕಸ್ಕೊಂಡವ್ರ ನೀವು. ಈಗ ನೋಡಿದ್ರೆ ಹಿಂಗೆ ಅಂತೀರಿ. ನಾನು ಏನಂತ ಮಾಡಲಿ ಅಂತ ನನ್ನ ತಗ ನೀವು ಮಾಡ್ತೀರ ಸರಿ ಇಲ್ರಿ ಅತ್ಯಾರ. ನನಗೆ ಸರಿ ತಪ್ಪು ತಿಳಿಸಿ ಹೇಳೋಷ್ಟು ದೊಡ್ಡ ಕೈ ಬಿಟ್ಟು ಬಿಡವ ನೀನು. ಯವ್ವ ಇಲ್ಲೇ ಸರಿ ತಪ್ಪು ಹೇಳಾಕತ್ತಿಲ್ಲ ಅವರು. ಇತ್ತು ಮತ್ತೆ ಎಲ್ಲಿ ಹೋತ ಏನ ಅಂತ ಆಗೇತಿಗದ. ಇಲ್ಲೇ ಇಟ್ಕೊಂಡ್ರಲ್ಲ ಮತ್ತೆ ಅದನ್ನ ಜವಾಬ್ದಾರಿ ನಿಂದ ಅಂತ ಹೇಳಾತಳಕಿ. ನಾ ಇಟ್ಕೊಂಡಿಲ್ಲ ಬಿಡಯಪ್ಪ. ಈಕಿ ನಾನು ಇಟ್ಟು ಹೋಗಿ ಅಂದಿರ್ಬೇಕು. ಈಕಿ ಅದ ಮೇಲೆ ಹೊಳ್ಳಿ ಒಯ್ದಾಳ ಅದನ್ನ. ಒಯ್ದು ನನಗೆ ಅನ್ನಿಸ್ತೈತಿ ಒಯ್ದು ಅದನ್ನ ಕೊಟ್ಟಾಳಿಕಿ. ಹೌದು ಹಂಗೆ ಆಗೇತದ. ಅಯ್ಯೋ ದೇವ್ರೆ, ನಾ ಯಾರಿಗೆ ಕೊಡ್ಲಿರಿ ಅತ್ಯಾರ? ಇನ್ಯಾರಿಗೆ? ದವಾಖಾನಿ ಖರ್ಚು ಗಿರ್ಚೆಲ್ಲ ಹಂಗ ಆತನ? ನಿಮ್ಮವ್ಗ ಕೊಟ್ಟಿರ್ಬೇಕು. ಕೇಮ್ಸಿಗೆ ಆಗೈತ್ರಿ ಅತ್ಯಾರ ನನ್ನ ಡೆಲಿವರಿ. ಏನು ದೊಡ್ಡ ದವಾಖಾನಿ ಖರ್ಚು ಬರ್ತೈತಿ? ನಾ ಕೊಟ್ಟಿಲ್ರಿ ಅತ್ಯಾರ. ನೀವು ಚಂದಾಗಿ ನೆನಪು ಮಾಡ್ಕೊರಿ, ಎಲ್ಲಿಟ್ಟಿದ್ರಿ, ನಿಮ್ಮ ಪಾಣಿಗೆ ಯಾರ್ಯಾರು ಬಂದು ಹೋದ್ರೆ ಏನು ಎತ್ತ ಪ್ರತಿಯೊಂದನ್ನು ಚಂದಾಗಿ ಒಂಚೂರು ನೆನಪು ಮಾಡ್ಕೊರಿ ಅತ್ಯಾರ. ಅಯ್ಯಯ್ಯವ್ವ, ನೆನಪು ಮಾಡ್ಕೊಂತ ನಾನು ಈಕಿಗೂ ಅಣಿಗೆ ಹೋಗಿ ಆ ನಕ್ಲೆಸ್ ತಗೊಂಡಿದ್ದು ವಿಚಾರ ಗೊತ್ತಾದ್ರ ಗತಿ ಏನಯ್ಯವ್ವ ನಂದು. ಹೆಂಗಾರ ಮಾಡಿದ ಅತ್ತಿಗೂ ಆಕಿಗೆ ನಮ್ಮ ಕಮಲವಕ್ಕೆ ಗೊತ್ತಾಗ್ಲಾರ್ದಂಗೆ ಒಂದು ಮೇಂಟೈನ್ ಮಾಡ್ಬೇಕು. ಏನು ಮಾಡಲಿ ಹೆಂಗಾರ ಮಾಡಿದನ್ ವಿಚಾರ ಮರೆಸ್ಬೇಕಲ್ಲ. ಕಮಲಕ್ಕ, ಯಾಕ ಈಗ ಮಂದಿ ಬರೋ ಟೈಮ್ ಆಯ್ತು. ಈ ಟೈಮ್ನಾಗ ಅದು ಇದು ರಾಡಿರಂಪ ಎದಕ್ಕೆ ತಗೊಂಡು ಕುಂತೀರಿ? ಅವ್ರಿಗೆ ಗೊತ್ತಾಗ್ಲಿಕ್ಕಂದ್ರೆ ನೀನಾಗ ಗೊತ್ತಾಗಂಗೆ ಮಾಡ್ತೀವಿ ಅತ್ತಾಗ. ಈಗ ಹೋಗ್ಲಿ ಬಿಡ್ರಿ, ಆಗಿದ್ದಾಗಿ ಹೋತೀಗ ಅದನ್ನ ಯಾಕೆ ಬೆಳೆಸ್ಕೊಂತ ಹೋಗುದು? ಹೌದಿಲ್ಲ? ಬಿಟ್ಬಿಡ್ರಿ ಈಗ ಅದನ್ನು ಹೋಗ್ಲಿ. ಇದು ಬೇರೆ ಯಾವ ಒಡಿ ವಸ್ತ್ರದ ಹಾಕೋರಿ. ಮನ್ಯಾಗ ಏನು ಮನ್ನಾರದಾವ ಬಿಡ್ರಿ ಇವ. ಅದೇ ಕಾರ್ ಗಾಡಿ ಬಂತು, ಸದ್ಯ ಬಂತಲ್ಲ. ಆರಾಮದಿರ್ನ? ಬರ್ರಿ ಯಾರ್ಯಾರು ಬಂದ್ರಿ? ಆಂಟಿಯರ ನಾನು ಮತ್ತು ಪಾರ್ವತಿ, ಲಕ್ಷ್ಮಿ, ಆಮ್ಯಾಗ ಅಶ್ವಿನಿ, ನನ್ನ ಮಗ, ಇವ್ರು ಪಾರ್ವತಿಯರ ಅಮ್ಮ. ಬೇಷದಿವ ನೀನು. ಆ ಮುದುಕಿನ ಎದಕ್ಕೆ ತರಕ್ಕೆ ಹೋದಿ? ಇವತ್ತೆಲ್ಲಿ ಹಿಡಿಸಿ ಮೊಸರು ಗಡಿಗೆ ಮಾಡ್ತತ್ತಾಗ. ಬೇಷದಿವ ನೀನು. ಬರೋರ ನಮ್ಮ ತಮ್ಮನ ಬಂದಿಲ್ಲನ, ಅವನ್ನ ಬಿಟ್ಕೊಟ್ಟು ಇವು ಬೇಡದ್ವಿನೆಲ್ಲ ಹೇಳ್ಕೊಂಬಂದ್ಬಿಟ್ಟಿಯನ. ಅತ್ತಿ ಬೇಷದಿ ಬಿಡುವ ನೀನು. ಅಲ್ಲ ಬೇಡಾಗಿದ್ವಿನೆಲ್ಲ ಕರ್ಕೊಂಬಂದಿ ಅಂದ್ರೆ ಮೊದಲೇ ಹೇಳ್ಬೇಕಿಲ್ಲ ಫೋನ್ಯಾಗ. ನನಗೆ ನಮ್ಮ ತಮ್ಮ ಒಬ್ಬವನ ಬೇಕು, ಬೇರೆ ಯಾರು ಬೇಡ ಅಂತೇಳಿ ಮೊದಲೇ ಹೇಳಿದ್ದೆ ಅಂದ್ರೆ ತಮ್ಮನ್ನಷ್ಟ ಕಳಿಸಿ ನಾನು ನಮ್ಮವ್ವ, ನಮ್ಮ ಅತ್ತಿಗೆಮ್ಮ, ನಮ್ಮ ಅಣ್ಣ ಉಳ್ದದವರೆಲ್ಲ ನಮ್ಮ ಮನೆಗೆ ಇರ್ತಿದ್ವಪ್ಪ ಆರಾಮಾಗಿ. ನಮಗೂ ಈ ಕೆಟ್ಟ ಬಿಸ್ಲಾಗ ಆರಾಮ್ ಎಸಿ ರೂಮ್ನಾಗ ಇರೋದು ಬಿಟ್ಟು ಇಲ್ಲಿ ಬರೋದು ಏನು ಜರತ್ ಇದ್ದಿದ್ದಿಲ್ಲ. ಹೌದಾ? ಈ ಕೆರದಳವ ಚುರುಕ್ ಮೆಣಸಿಕಾಯಿ. ನಾನೇನು ನಿನಗಂದು ನೆನ್ಲೆ, ನಾನು ಮುದುಕಿ ಕರ್ಕೊಂಬಂದಿದ್ದಕ್ಕೆ ಅಂದೆ ಗೊತ್ತನ. ನಾನು ಆಕಿಗೆ ಅವ್ರಿಗೆ ನಿಮಗೆಲ್ಲ ಯಾಕನ್ಲಿ ಇಲ್ವಾ? ಅಲ್ಲ ನೀವು ಹಂಗಂದ್ರಲ್ಲ, ಆಕಿಗೆ ಹಂಗೆ ಅನ್ಸೈತಿ. ಆರಾಮದೇನವ ಪವಿತ್ರ? ಮಗ ಏನಂತಾನ? ಮಗ ಮಕ್ಕೊಂಡನ್ರಿ. ಎವಸ್ಬೇಕೀಗ, ಹೊತ್ತಾಗೈತಿ ಎವಸ್ತೇನೆ ಈಗ. ನೀವು ಒಂದಿನ ಮುಂಚೆ ಬಂದಿದ್ದು ಭಾಳ ಖುಷಿ ಆತ್ರಿ ನಮ್ಗೆ ಹೇಳ್ಬೇಕಂದ್ರೆ. ಇಲ್ಲವ, ನಾವು ಅವತ್ತು ಕಾರ್ಯದಿನ ಬರ್ಬೇಕಂತಿತ್ತು. ಮತ್ತು ಹೊಳ್ಳಿ ಇವ್ರೇನಂದ್ರೆ ನಮ್ಮ ಮನೆಯವ್ರು, ಹೋಗ್ರಿ ಒಂದಿನ ಮುಂಚೆ ಹೋಗ್ರಿ, ಯಾಕೆ ಇದು ಮಾಡ್ತೀರಿ, ಹೋಗ್ರಿ ಅಂತ ಭಾಳ ಹೊತ್ತಾವತ್ತು ಹಚ್ಚಾಕತ್ರಲ್ಲ. ಅದಕ್ಕೆ ಮತ್ತೆ ಬಂದಿವ ಬ್ಯಾಡ್ತೀವಿ ಪಾಪ. ನಮ್ಮ ಏನು ಅವರು ಬಂದಿಲ್ಲ, ನಾವು ಬರಲಿಲ್ಲ ಅಂದ್ರೆ ಮತ್ತೆ ನಿಮಗೆ ಬೇಜಾರಾಕೈತಿ ಅಂತೇಳಿ ಬಂದುಬಿಟ್ಟಿವ. ಅಲ್ಲ ನಮ್ಮ ತಮ್ಮ ಬರಬಾರ್ದನ, ಅದು ಏನು ಹುಡುಗಂತ ನನ್ನ ತಗ. ಇರಲಿ ಫೋನ್ ಹಚ್ಚಿ ಕರೆಸ್ತೇನೆ ಅಂತ, ಶೀಘ್ರ ಬಂದು ಹೋಗಪ್ಪ ಅಂತ ಹೇಳ್ತೀನಿ. ಅದಕ್ಕೇನಿಲ್ಲ, ಬರ್ತಾನೆ ಅಂಕರ್ನೆ ಅಂದ್ರೆ ಬರ್ತಾನೆ ಅವ ಪಾಪ. ಆಯ್ತು ಹಂಗಾರೆ ಸರಿ, ಬರ್ರಿ ಒಳಗೆ ಬರ್ರಿ ಎಲ್ಲರೂ. ಬಿಸಿಲು ಭಾಳ ಐತೆ, ಒಟ್ಟು ನಿಂಬೆಹಣ್ಣು ಶರಬತ್ತು ಪಾನಕಾಯಿ ಏನಾರು ಮಾಡಿಕೊಡ್ರಿ. ನೀವು ಏನು ಮಾತಾಡ್ಸ್ಕೊಂಡು ನಿಂತ ಬಿಟ್ರಲ್ಲ ಮಂದಿ ಕೂಟ ನಿಂತಂಗೆ, ಮನೇನಾರು ಬೀಗ್ರು ಮಾಡ್ದಂಗೆ ಮಾಡ್ತೀರಲ್ಲ ಹೇಳ್ರಿ. ಹೊಂಟಿವಿ ಅಂದಂಗೆ ಆರಾಮದಿರಲ್ರಿ ಎಲ್ಲರೂ? ಮತ್ತೆ ವಿಚಾರಿಸ್ಕೊಂತಿಲ್ಲ ನಿಂದಿರಲಿಲ್ಲ ಅನ್ಬೇಡ್ರಿ. ತಡ ನಿಂಬೆಹಣ್ಣು ಶರಬತ್ತು ಮಾಡ್ಕೊಂಬಂದು ಆರಾಮ್ ನಿಮ್ಮೆಲ್ಲರೂ ಕೂಟ ಮಾತಾಡ್ತೇನೆ. ನಮಗೆಲ್ಲ ಸೀರೆನಾ ಬೇಡ ಇವ, ನಾವು ಸೀರೆ ಕುಡಿತೀವಿ ಅಂತ ಯಾರಂದ್ರೆ ನಿಮ್ಗೆ? ನೀವೇನು ಹೊಸ ಪದ್ಧತಿ ಚಾಲು ಮಾಡಿರಿ ಅಂದ್ರೆ ಹೊರಗಿಂದ ಯಾರು ಬಂದ್ರೆ ಸೀರೆ ಕೊಟ್ಟು ಸ್ವಾಗತ ಮಾಡೋದನ? ಬೇಡ ಇಂಥ ಪದ್ಧತಿ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನಾವಂತರೂ ಕುಡಿದಿಲ್ಲ, ಕಮಲವು ಕುಡಿದ್ರೆ ಬೇಕಾದ್ರೆ ಅಕ್ಕಿ ಕೊಡ್ರಿ, ನನಗಂತರೂ ಬೇಡವ ಇವ. ಚಾಲು ಆತೋ ಮಾರಾಯ. ಅಲ್ಲಲ್ಲ, ನಿಮಗೆಲ್ಲ ಶರಬತ್ತು ಅಂದಿದ್ದು, ನಿಮ್ಗೆ ಸೀರೆ ಅನ್ಲಿಲ್ಲ. ಅಲ್ಲ ಶರಬತ್ತಮ್ಮ, ಶರಬತ್ತು. ಲಕ್ಷ್ಮಿ ಬಾಯ್ ಬಿಟ್ಟು ಹೇಳ ನಿಮ್ಮಮ್ಮ ಗೊಟ್ಟು. ಹಿಂದಡೆ ಊರಾಗೆಲ್ಲ ಹಂಗ ಪ್ರಚಾರ ಮಾಡ್ಕೊಂತ ಅಡ್ಯಾಡಿಗಿಡ್ಯಾಡಳು ನಿಮ್ಮಮ್ಮ, ಹೇಳೋಟು. ಯಮ್ಮ ಶರಬತ್ತಂತೆ, ಶರಬತ್ತು. ಶರಬತ್ತ ಹಂಗಾರ ಸರಿ, ಕೊಡು. ಅರವಿಂದ ಬಾರೋ, ಹೆಣ್ಮಕ್ಳ ಸಂದ ನಿಂತ್ಬಿಟ್ಟಿಯಲ್ಲ. ಬಂದ್ ನಡಿಪ ಮಾವ, ನಡಿಪ. ಜಳ ತಡ್ಕೊಳಕ್ ಆಗೋಲ್ತು, ಪ್ಯಾನ್ ಗಾಳಿ ಕುಂದ್ರದ್ ಮೊದಲು. ಆರಾಮದಿಯಲ್ ಬೇತಿ? ಮೊಮ್ಮಗ ಬಂದಂತೆ ಫುಲ್ ಖುಷಿ ಹೌದಲ್ಲ? ಹ್ಞೂನಪ್ಪ, ಮೊಮ್ಮಗ ಬಂದ, ಅದೊಂದು ಫುಲ್ ಖುಷಿ. ಪುಣ್ಯಕ್ಕೆ ಮೊಮ್ಮಗಳನ್ನ ಕೊಟ್ಟಿಲ್ಲಲ್ಲ, ಮೊಮ್ಮಗನ ಕೊಟ್ಟಾಳ, ಖುಷಿ ಆತಪ್ಪ ಯಪ್ಪ ಅದೊಂದು.
ಹೆಣ್ಣ ಗಂಡ ಅಂತ ಭೇದ ಭಾವ ಮಾಡ್ಬಿಡ, ಆ ಕಾಲ ಹೋತದ. ಹೆಣ್ಮಕ್ಳಿಗೆ ಫುಲ್ ಡಿಮ್ಯಾಂಡ್ ಐತಿ, ಲಗ್ನಕ್ಕೇನೆ ಅಂದ್ರೆ ಹೆಣ್ಣು ಸಿಗೋಲ್ವ. ಆಯ್ತಪ್ಪ, ಈ ಸದ್ಯಕ್ಕೆ ನಮ್ಮ ಮನ್ಯಾಗಂತರೂ ಯಾರು ಮದುವೆ ಆಗೋರಿಲ್ಲ. ಇನ್ನು ನನ್ನ ಮೊಮ್ಮಗಂದ ಇನ್ನು 20-25 ವರ್ಷ ಅವ್ನ ಮದುವೆ ಆಗ್ಬೇಕಂದ್ರೆ 25 ವರ್ಷದಾಗ ಇರೋಕೆ ನಾ ಏನಿರ್ತೇನೆ ಸತ್ತೋಗಿರ್ತೇನೆ ಯಾರಿಗೆ ಗೊತ್ತಪ್ಪ. ಇದ್ದವ್ರು ಮಾಡ್ತಾರೆ ಅಲ್ಲಿ ಮಟ್ಟ. ಮತ್ತೆ ಹೆಣ್ಮಕ್ಳು ಬೆಳೆದಿರ್ತಾವೆ, ಹೌದಿಲ್ಲ? ನನಗೆ ಯಾಕೆ ಚಿಂತೆ ಇಲ್ಲ. ಈಗಂತೂ ಬಿಡು ಹೆಚ್ಚಾಗೈತಲ್ಲ ಈಗೇನೀಗ ಲವ್ ಇವು ಅಂತೇಳಿ ಹೆಚ್ಚಾಗೈತಲ್ಲ. ಈಗ ಅಪ್ಪ ಲವ್ ಮ್ಯಾರೇಜ್ ಮಾಡ್ಕೊಂಡಾನ, ಮಗನೂ ಲವ್ ಮ್ಯಾರೇಜೇ ಮಾಡ್ಕೋಬೋದು. ಎದನಾರ ಒಂದು ಎಂಥದಾರ ಪುಣ್ಯಕ್ಕೆ ನಮ್ಮ ಅಂತಸ್ತಿಗೆ ಸರಿ ಹೋಗೋದು ನೋಡಿದ್ರೆ ಸಾಕಷ್ಟೇ. ಅದನ್ನು ಬಿಟ್ಟು ಎಂಥದಾರ ಒಂದು ತಂದಂದ್ರೆ ಮುಗಿದೋದ್ ಕತಿ. ಏನು ಮಾಡೋಕ್ಕತಿ? ಚಲೋ ತಂದಪ್ಪ ನಮ್ಮ ಅಂತಸ್ತಿ ಸರಿ ಹೋಗೋದಂದ್ರೆ ಹೋಗ್ಲಿ ಅನ್ಬೋದು. ಅಪ್ಪನಂಗೆ ಮಗ ಆದಂದ್ರೆ ಮುಗಿದೋದ್ ಕತಿ. ಅದು ಒಂದು ಬರ್ತತಿ ಯಾವ್ದಾರ ಬಿಕಾರಿ ಮನೆಯಿಂದ. ಮತ್ತೇನು ಮಾಡೋದು? ಬರೇ ಮಾತಿಗೆ ಚೂಚು ಮಾತಾಡೋದು ಒಂದು ಕಲ್ತೀರಿ ನೀವು. ಮಂದಿ ಬಂದಾಗಾರ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ. ಅಯ್ಯೋ ಅಯ್ಯೋ ನೋಡು 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 ಹೆಂಗೆ ಮಾತಾಡ್ತಾಳೆ ನೋಡು. ಮತ್ತೆ ಸುಮ್ಮನಿರ್ಬೇ ಹೋಲೆತ್ತಾಗ ಅವ್ರಿಗೆ ಯಾಕೆ ಹಂಗೆ ಮನ್ಸಿನ ಹೋಗಂಗೆ ಮಾತಾಡ್ತೀನಿ ನೀನು? ಬಿಕಾರಿ ಮನೆಯಿಂದ ಅಂದ್ರೆ ಏನು ಕೂಳೆಲ್ದ ಕುಂತಿದ್ರನ ಅವ್ರು? ಸುಮ್ಮನಿರಬೇ. ಬಾರವಾ ಪಾರ್ವತಿ. ಮತ್ತೇನವಾ ನಿಮ್ಮಪ್ಪ ನಿಮ್ಮವ್ವ ಬರಲಿಲ್ಲನ? ಶಿವ ಜಳನ ಬರ್ಬೇಕಂತಿದ್ರಿ. ಆದ್ರೆ ಅಲ್ಲೇ ಅಪ್ಪಾಜಿಯರಿಗೆ ಆರಾಮಿಲ್ಲ, ಮನ್ಯಾಗ ನೋಡ್ಕೊಳಕ್ಕೆ ಯಾರಿಲ್ಲಲ್ರಿ. ಅಮ್ಮನೂ ಇಲ್ಲಿ ಬಂದಿದ್ರೆ, ಲಕ್ಷ್ಮೀನೂ ನಮ್ಮ ಮನೆಗೆ ಕರೆಸ್ಕೊಂಡಿದ್ವಿ. ಹಂಗಾಗಿ ಮತ್ತೆ ಅವ್ರು ಆರಾಮಿಲ್ದವ್ರನ್ನ ಬಿಟ್ಟು ಹೆಂಗೆ ಬರೋಕೈತಿ, ಹಂಗಂತ ಕರ್ಕೊಂಡು ಬರೋಕ್ಕೂ ಆಗಂಗಿಲ್ಲಲ್ಲ. ಅದಕ್ಕೆ ನಾವಲ್ಲಿ ತಗೋರವ, ನೀವು ಹೋಗಿ ಬರ್ರಿ, ನೀವು ಮಾಡ್ಕೊರಿ ಅಂತೇಳಿ ಅಂತ ಬರಲಿಲ್ಲಕ್ಕೆ. ಅದು ಕರೇನು ಪಾಪ ಈಗಿರೋ ಪರಿಸ್ಥಿತಿ ಒಳಗೆ ಆಯಾರು ಮಾಡೋಕ್ಕೂ ಆಗೋದಿಲ್ಲ. ಆಯಾರು ಮಾಡ್ಕೊಂತ ಕುಂತ್ರೆ ಪಾಪ ಅವ್ರು ನಡಿಬೇಕಲ್ಲ. ಅಲ್ಲ ನನಗೆಲ್ಲ ಅರ್ಥಕೈತಿ. ಆಯರ್ಕಿಲ್ಲ ಅಂದ್ರೆ ಏನಾತವ, ಬರಬೇಕಿಲ್ಲ. ಬೇಕಾದ್ರೆ ನಾನು ಕಾರ್ ಗಾಡಿ ಕಳಿಸ್ತಿದ್ನೆ. ಹೋಗಿ ಕರ್ಕೊಂಡು ಬಂದು ಕಾರ್ಯ ಮುಗಿದಿಂದ ವಾಪಸ್ ಹೋಗಿ ನಿಮ್ಮಪ್ಪ ನಿಮ್ಮವನು ಊರಿಗೆ ಬಿಡ್ತಿದ್ರಲ್ಲ, ಕಾರ್ ಗಾಡಿ ಕಳಿಸ್ಲೇನ? ಹಂಗೇನ್ರ ಇದ್ರೆ ಹೇಳ ಮತ್ತೆ. ಅಲ್ಲ, ನಮ್ಮ ನೀತಿಲೇ ಗಿರ್ಜಕಂಟೆ ಅಂತ ನಿಮ್ಗೆ ಗೊತ್ತಲ್ಲ, ಅವರು ನಮ್ಮವ್ರು ಎಲ್ಲರೂ ಮಾತಾಡೋ ಹೊತ್ನಾಗ ಹಂಗೆ ಸುದ್ದಿ ಬಂದಿದ್ದಿದೆ. ಫೋನ್ ಹಚ್ಚಿದ್ರನ್ನ ಅಂದಿದ್ದಕ್ಕೆ ನಮ್ಮವ್ ಇಲ್ಲಂದ್ಲ. ಅವಾಗ ಅವ್ರು ಏನಂದ್ರೆ ಗೊತ್ತಾ, ಅಯ್ಯೋ ಒಂದು ಫೋನ್ ಹಚ್ಚಕ್ಕಾಗಿಲ್ಲ ನೀವ್ರಿಗೆ, ಫೋನ್ ಹಚ್ಚಿ ಕರಿಬೇಕು ತಮ್ಮ ಅಮ್ಮಗೊಂದು, ಬೇರೆ ಯಾರ ಸಂಬಂಧಿಕರು ಹೇಳಿದ್ರೆ ನಡೀತಿತ್ತೇನು ಅಂತಂದ್ರೆ. ಈಗ ನನಗೇನು ಅನ್ಸಕತ್ತೈತೆ ಅಂದ್ರೆ, ಒಂದು ಫೋನೇ ಹಚ್ಚಕ್ಕಾಗಿಲ್ಲ ನಿಮಗೆ ಅಂತಾದ್ ನೀವು ಕಾರ್ ಗಾಡಿ ಕಳಿಸ್ತೀರ ನಮ್ಮ ಅಪ್ಪ ನಮ್ಮ ಅವ್ನು ಕರ್ಕೊಂಬರಕ್ಕೆ? ಅಷ್ಟೇ ತ್ರಾಸ ತಗೋತೀರಿ? ಹಂಗೆ ಬರ್ಬೇಕು ಅನ್ನೋದಿದ್ರೆ ನಮ್ಮ ಮಾವಂದ ಇತ್ತಲ್ಲ ಇಲ್ಲೇ ನಮ್ಮ ಭಾವನ ಕಾರ್, ಅದ್ರಾಗ ಕರ್ಕೊಂಡ್ ಬರ್ತಿದ್ವಪ್ಪ. ಅವ್ರಿಗೆ ಬರಕ್ಕೂ ಇಷ್ಟ ಇಲ್ಲ. ಹೇಳ್ಬೇಕಂದ್ರೆ ನಮ್ಮಪ್ಪ ನಮ್ಮವನ್ನ ಅಂದ್ರೆ ಅವ್ರಿಗೆ ನಮ್ಮ ಅಪ್ಪನ ನೋಡ್ಕೋಬೇಕನ್ನೋದು ಒಂದು ನೆವ ಅಷ್ಟೇ. ಅದು ಬಿಟ್ಟರೆ ನಮ್ಮ ಹೋಗಿಲಿ ಬರಾಕೇ ಇಷ್ಟ ಇಲ್ಲ ಏಟು. ಲಕ್ಷ್ಮಿ ಸುಮ್ಮನಿರು. ಅಲ್ಲ ನಿಮ್ಮ ತಂಗಿಗೆ ಏನು ದೊಡ್ಡವ್ರು ಸಣ್ಣವ್ರು ಅನ್ನೋದು ಗೊತ್ತಾಗೋದಿಲ್ಲನ? ಹೆಂಗೆ ಮಾತಾಡ್ತತೆ ಬಾಯಿಗೆ ಬಂದಂಗೆ? ಅಯ್ಯೋ ಅತ್ತಿ, ಏನ ತಿಳಿಲಾರ್ದಂಗೆ ಮಾತಾಡಾಳ, ಹೋಗ್ಲಿ ಬಿಡು. ಅದಕ್ಕೆ ಯಾಕೆ ಅಷ್ಟೊಂದು ಸಿಟ್ಟು ಮಾಡ್ಕೋತಿ? ಈಗ ನೀನು ಅನ್ಲಿಲ್ಲ ಏನೇನ ಬಾಯಿಗೆ ಬಂದಂಗೆಲ್ಲ. ಹಂಗೆ ದೊಡ್ಡವ್ರ ಮಾತಾಡ್ತಾರನ್ನ ಸಣ್ಣವ್ರು ಮಾತಾಡಿದ್ರೆ ಏನು ತಪ್ಪೈತಿ? ಹೋಗ್ಲಿ ಬಿಡತ್ತಿ. ಬರ್ರಿ ಬರ್ರಿ ಒಳಗೆ ಹೋಗ್ಬರ್ರಿ. ಮಸ್ತ್ ನಾ ಅಂತೂ ಅಲ್ಲಿ ಹಿಂದೆ ನಿಮ್ದು ಇತ್ತಿಲ್ಲ ಪ್ಯಾರ್ಲ ಗಿಡ ಐತಲ್ಲ, ಅದನ್ನ ಈಗ ತೋರಿಸ್ಬೇಕು. ಎಷ್ಟು ಕಾಯಾಗಿರ್ತಾವಲ್ಲ ಅದ್ರಾಗ. ಅತ್ತಿ ಬಾ ತೋರಿಸ್ತೀನಿ ಬಾ. ಚೋಟ್ ಮೆಷಿಕ ಎಷ್ಟು ಮಾತಾಡ್ತತ್ ನೋಡು. ಅಲ್ಲ ಪಾರ್ವತಿ, ಏನು ಮುಂದೆ ಓದಿಸ್ತೀರ ನಿಮ್ಮ ತಂಗಿನ? ಮಾರ್ಕಸ್ ಏನೋ ಚಲೋ ತೆಗ್ದಾಳ ಅಂತೇಳಿ ಅದು ಎಂಥದ್ದು ಏನೇನದ ಟೇಟಸ್ ಇಟ್ಟಿದ್ಯಲ್ಲ? ಅಲ್ಲ ಮುಂದೆ ಓದಿಸ್ಬೇಕಂತ ಮಾಡಿರಿ, ಮದ್ವಿನೇ ಮಾಡಿಬಿಡ್ತೀರಿ ಬಡ ಬಡ? ಅಲ್ಲ ಪಾಪ ಓದ್ಸಕ್ಕಾಕತ್ತೆ ಆಗೋದಿಲ್ಲ ಅಲ್ಲ. ನಾನು ಆಫೀಸ್ನಾಗ ಕೆಲಸ ಮಾಡತ್ತೀನಲ್ರಿ, ನಾ ಅದೇ ಅಂದೀನಿ. ನಾನು ರೊಕ್ಕ ಕೊಡ್ತೀನಿ ಪಗಾರದ್ದು, ಸ್ವಲ್ಪ ದಿನ ನೀನು ತಂಗಿ ಓದ್ಸು ಅಂತ ಹೇಳೀನಿ. ನಮ್ಮ ಅಪ್ಪಾರ ಆರಾಮಾಗೋ ಮಟ್ಟ ಆರಾಮಾದ್ರೆ ಅವರು ಇಸ್ಕೊಳಂಗಿಲ್ಲ, ನಾನು ಕೆಲ್ಸಕ್ಕೆ ಹೋಗಲ್ಲ. ಈಗ ಸದ್ಯಕ್ಕೆ ನಾ ಕೊಡ್ತೇನೆ ಅಂದೀನಿ, ಹಂಗಾಗಿ ಅವರು ಕಳಿಸ್ತಾರೆ. ಆಮೇಲೆ ನಮ್ಮ ತಂಗಿ ಚಾಣೆ ಅದಾಳ, ಓದ್ತೇನೆ ಅನ್ನೋದು ಒಂದು ಇದು. ಆಕಿಗೆ ಓದ್ಬೇಕಂತನೂ ಭಾಳ ಐತೆ ಆಕಿ ಮನಸ್ಸಿಗೆ. ಇರಲಿ, ಆಕಿಗೆ ಓದ್ತೇನೆ ಅನ್ನೋ ಈಗಿನ ಕಾಲದಾಗ ಓದ್ತೇನೆ ಅನ್ನೋರೇ ಕಡಿಮೆ. ಆಕಿಗೇನೋ ಓದಿ ಒಂದು ಏನೋ ಮಾಡ್ಬೇಕಂತೈತಿ. ಇರಲಿ, ಆಕಿ ಒಂದು ಡಾಕ್ಟ್ರು ಇಂಜಿನಿಯರ್ ಏನಾರ ಒಂದು ಒಟ್ಟಿನಲ್ಲಿ ಮಾಡಲಿ. ನಾನಂತರೂ ಓದಿ ಯಾವುದೋ ಒಂದು ದೊಡ್ಡ ಹುದ್ದೆಗೆ ಹೋಗಲಿಲ್ಲ, ಆಕಿನಾರ ಮಾಡಲಿ ಜೀವನದಾಗ. ನಿನಗೆ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದು ಹೆಚ್ಚಾಗಿತ್ತು. ಇನ್ನೆಲ್ಲಿ ಡಾಕ್ಟ್ರು ಇಂಜಿನಿಯರ್ ಆಗ್ಬೇಕು? ಸಿಕ್ಕತ್ತೆ ಸಿಗಾಕಿಲ್ಲ ಅಂತ ದೊಡ್ಡ ಸಂಬಂಧನ ಸಿಕ್ಕೈತಿ. ಅಂಟಿಯರ ಆಗಲಿಂದ ನೋಡಾತೀನಿ, ನೀವೇನು ನಮ್ಮನ್ನು ಫಂಕ್ಷನಿಗೆ ಅಂತ ಕರ್ಸಿರೆ, ಏನು ಮರ್ಯಾದೆ ತೆಗಿಬೇಕಂತ ಕರ್ಸಿರೆ? ಬಾಯಿ ಬಂದಂಗೆ ಮಾತಾಡಿ. ಅಲ್ಲ, ನೀನು ಬಾಯಿ ಬಂದಂಗೆ ಮಾತಾಡಿದ್ರೆ ನಮ್ಮ ಮರ್ಯಾದೆ ಏನು ಹೋಗಲ್ಲ, ನಿಮ್ಮ ಮರ್ಯಾದೆ ಎಷ್ಟರ ಮಟ್ಟಿಗೆ ಐತೆ ಅಂತ ನೀವು ತೋರಿಸ್ತೀರಿ. ಅಲ್ಲ, ಹಿಂಗೆ ಮಾತಾಡ್ಬೇಡ್ರಿ. ಈಗ ನೋಡ್ರಿ ಲಕ್ಷ್ಮಿ ಹೆಂಗೆ ಮಾತಾಡಿಲ್ಲ ಒಳ್ಳೆ. ಅಲ್ಲ, ಅವು ಬೇಕಂತ ಮಾತಾಡಿದ್ದಲ್ಲ, ಗೊತ್ತಾಗಲ್ಲ ಹುಡುಗರು ಒಳ್ಳೆ ಏನಾರು ಅಂದ್ಬಿಡ್ತಾವೆ. ಸುಮ್ಮನೆ ಅಂದ ಅನಿಸ್ಕೊಳ್ಳೋ ಚಂದ ಹೇಳಿ ಅಂತೇಳಿ ಯಾಕೆ ಬೇಕಿದೆಲ್ಲ ನಿಮ್ಗೆ? ಖುಷಿಯಿಂದ ಬಂದೇವಿ, ಹಬ್ಬ ಮಾಡೋನು. ಈ ಥರ ನೀವು ಈ ಥರ ಈಗ ಬಡಿವಾರ ಮಾಡ್ಕೊತ ಚುಚ್ಚು ಮಾತಾಡೋದು ಬಿಟ್ಬಿಡ್ರಿ ಇದನ್ನ. ಈಗ ಯಾರು ಅನ್ನಿಸ್ಕೊಳಂಗಿಲ್ಲ ಹುಡುಗರು, ಅದಕ್ಕೆ ಹೇಳಿದೆ. ಹೋಲ್ ಬಿಡವ, ಏನೋ ಇದ್ದಿದ್ದು ಹೇಳಿದೆ ಆಯ್ತು. ಸಿಟ್ಟು ಬರ್ತೈತೆ ಅಂದ್ರೆ ಬೇಡ ಮಾತಾಡೋದು. ನಡ್ರಿ ಒಳಗೆ ನಡ್ರಿ ಹಂಗಾರೆ ಬರ್ರಿ. ಎಟ್ಟತ್ತು ಮಾಡ್ತೀಯ ಮಂಜುಳಾ? ಪಾನ್ಕ ತುಂಬ ಮಂಜುಳಾ.